ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವ್ಲಾಗ್. ನಾನಿವತ್ತು ಅನ್ಎಕ್ಸ್ಪೆಕ್ಟೆಡ್ ಆಗಿ ಮುಳ್ಳಯ್ಯನಗಿರಿಗೆ ಬಂದಿದ್ದೇನೆ. ಸೊ ಇವಾಗ ಇಲ್ಲಿ ನೋಡ್ಬೋದು, ಇಲ್ಲಿ ಹೋಗ್ತಾ ಇದ್ದಾರೆ ಜನ ಎಲ್ಲ ಮೇಲ್ಗಡೆ ಮುಳ್ಳಯ್ಯನಗಿರಿ ಟಾಪು. ನಾನಿವತ್ತು ಸೋಮವಾರ ಬಂದದ್ದು, ಆದರೂ ಕೂಡ ಹೆವಿ ರಶ್ ಇದೆ. ಮಂಡೇ ಆದರೂ ಕೂಡ ಫುಲ್ ಟ್ರಾಫಿಕ್ ಜಾಮು, ರಶ್. ಅಲ್ಲಿ ಕಾರ್ ಪಾರ್ಕ್ ಮಾಡಿದ್ದೇನೆ. ಸಾಲು ರಜೆ ಇತ್ತು, ಹಾಗಾಗಿ ಸೋಮವಾರ ಕೂಡ ಎಲ್ಲರೂ ರಜೆ ಮಾಡಿ ಬಂದಿದ್ದಾರೆ. ಇಲ್ಲಿ ಕೆಳಗಿನ ಪಾರ್ಕಿಂಗ್ ಲಾಟ್ ಫುಲ್ ಆಗಿದೆ. ಕೆಳಗೆ ಇಲ್ಲಿ ಎಲ್ಲ ಫುಲ್ ಪಾರ್ಕಿಂಗ್ ಜಾಗ ಯಾವುದೂ ಇಲ್ಲ, ಎಲ್ಲ ಫುಲ್ ಆಗಿದೆ. ನಾವು ಇಲ್ಲಿಂದ ಈಗ ಹತ್ತಿಕೊಂಡು ಹೋಗಬೇಕು. ಇಲ್ಲಿ ಎಲ್ಲ ಬೊಂಡ, ಜೋಳ, ಚರ್ಮುರಿ, ಹ್ಯಾಟ್, ಕಬ್ಬಿನ ಹಾಲು. ಇದು ಮೈನ್ ಮುಳ್ಳಯ್ಯನಗಿರಿ ಟ್ರಕ್ಕಿಂಗ್ ಎಂಟ್ರೆನ್ಸ್. ಇನ್ನು ಈ ಥರ ಫುಲ್ ಸ್ಟೆಪ್ಸ್. ಇವಾಗ ಹೋಗ್ಬೇಕು. ಇವಾಗ ಅರ್ಧ ಸ್ಟೆಪ್ಸ್ ಹತ್ತಿದ್ದೇವೆ, ಅರ್ಧ ಇಲ್ಲಿವರೆಗೂ ಬಂದಿದೆ. ಇನ್ನು ಇಲ್ಲಿಂದ ಹೀಗೆ ಹೋಗಬೇಕು ಅಲ್ಲಿ ಮೇಲೆಗಡೆ. ಅಲ್ಲೆಲ್ಲ ಅದೆಲ್ಲ ಚಿಕ್ಕಮಗಳೂರು ಸಿಟಿ ಕಾಣಿಸುತ್ತೆ. ಅಲ್ಲಿಂದ ಪಾರ್ಕಿಂಗ್ ಸ್ಟಾರ್ಟ್ ಆಗಿದೆ. ತುಂಬ ರಶ್ ಉಂಟು. ನಮ್ಮದು ಕಾರ್ ಅಲ್ಲಿ ಉಂಟು ಪಾರ್ಕಿಂಗ್. ಬನ್ನಿ ಹೋಗುವ. ಜನ ತುಂಬ ಇದ್ದಾರೆ. ನಾನು ಇವತ್ತು ಸೋಮವಾರ ರಶ್ ಕಡಿಮೆ ಇರ್ಬೋದು ಅಂತ ಅಂದ್ಕೊಂಡಿದ್ದೀನಿ, ಬಟ್ ಜನ ತುಂಬ ಇದ್ದಾರೆ. ಇನ್ನು ಮುಳ್ಳಯ್ಯನಗಿರಿ ಬಗ್ಗೆ ಹೇಳಬೇಕು ಅಂತಿಲ್ಲ, ಎಲ್ರಿಗೂ ಗೊತ್ತಿರೋದೆ. ಕರ್ನಾಟಕದ ಅತ್ಯಂತ ಹೈಯೆಸ್ಟ್ ಪೀಕ್ ಇದು ಮುಳ್ಳಯ್ಯನಗಿರಿ ಬೆಟ್ಟ. ಕೆಲವರು ಅಲ್ಲೂ ಕೂಡ ಹೋಗಿದ್ದಾರೆ, ವಿಡಿಯೋದಲ್ಲಿ ಕಾಣಿಸ್ಲಿಕ್ಕಿಲ್ಲ. ಬಟ್ ಇಲ್ಲಿ ಏನು ಅಡ್ವಾಂಟೇಜ್ ಅಂದರೆ ತಂಪು ಗಾಳಿ ಬರುವ ಕಾರಣ ಬಚ್ಚೋದು ಕಡಿಮೆ, ನಿಮಗೆ ಆಯಾಸ ಆಗೋದಿಲ್ಲ, ಮತ್ತು ಬಾಡಿ ಕೂಡ ಬೆವರೋದಿಲ್ಲ. ಸ್ಟೆಪ್ಸ್ ಎಷ್ಟುಂಟು ಅಂತ ಗೊತ್ತಿಲ್ಲ ಎಕ್ಸಾಕ್ಟ್, ಬಟ್ ಮೇಲ್ಗಡೆ ಗುಡಿ ಉಂಟು. ಫೈನಲಿ ನಾವು ಇವಾಗ ರೀಚ್ ಆಗಿದ್ದೇವೆ. ಇದುವೇ ಮುಳ್ಳಯ್ಯನಗಿರಿ ಪೀಕ್. ಇಲ್ಲಿ ಮೇಲ್ಗಡೆ ಒಂದು ಗುಡಿ ಇದೆ. ತುಂಬ ಜನ ಇದ್ದಾರೆ. ಹೆವಿ ರಶ್ ಉಂಟು. ಪಾದರಕ್ಷೆಗಳನ್ನು ಇಲ್ಲಿ ಬಿಡಿ ಅಂತ ಹಾಕಿದ್ದಾರೆ. ಮುಳ್ಳಯ್ಯನಗಿರಿ ಸುಕ್ಷೇತ್ರ ಅಂತ ಬೋರ್ಡ್ ಉಂಟು. ಈ ಕಡೆಯಿಂದ ನೋಡ್ಬೋದು. ನಾವು ಅಲ್ಲಿಂದ ಬರಬೇಕು. ಇಲ್ಲಿ ಯಾವುದೋ ಒಂದು ಸಣ್ಣ ಗುಡಿ ಉಂಟು. ಏನಿದು, ಏನೋ ಒಳಗಡೆ ಉಂಟು. ಇಲ್ಲಿ ನಾಗನದ್ದು, ಗಣಪತಿದು, ಶಿವಲಿಂಗದ್ದು. ಫೈನಲಿ 12:20 ಆಯಿತು. 20 ನಿಮಿಷ ನಮಗೆ ಬೇಕಾಗಿದೆ ರೀಚ್ ಆಗಲಿಕ್ಕೆ. ಇಲ್ಲಿ ನೋಡ್ಬೋದು, ಶ್ರೀ ಗುರುಮೇಲು ಗದ್ರಿಗೆ ಮುಳ್ಳಪ್ಪ ಸ್ವಾಮಿ ಮಠ ಅಂತ ಬರೆದಿದೆ. ಇದು ಸುಮಾರು ಸಮುದ್ರ ಮಟ್ಟಕ್ಕಿಂತ 6300 ಅಡಿ ಎತ್ತರದಲ್ಲಿದೆ. ಸೊ ಇದು ಹೈಯೆಸ್ಟ್, ಕರ್ನಾಟಕದ್ದು ಹೈಯೆಸ್ಟ್ ಪೀಕ್. ಇಲ್ಲಿ ಮಠ. ಇಲ್ಲಿ ಒಬ್ಬರು ಸ್ವಾಮಿಗಳು ಕೂಡ ಇರ್ತಾರೆ. ನಾನು ಅವತ್ತು ಬಂದಿದ್ದೇನೆ. ನಾನಿದು ಫಸ್ಟ್ ಟೈಮ್ ಬಂದದಲ್ಲ, ಒಮ್ಮೆ ಬೈಕಲ್ಲಿ ಕೂಡ ಬಂದಿದ್ದೇನೆ, ಒಮ್ಮೆ ಕಾರಲ್ಲಿ ಕೂಡ ಬಂದಿದ್ದೇನೆ. ಅವತ್ತು ನಾನು ಬಂದಿರಬೇಕಾದ್ರೆ ಇಲ್ಲಿ ಒಳಗಡೆ ಒಬ್ಬರು ಸ್ವಾಮಿಗಳಿದ್ದರು. ಅಲ್ಲಿ ಒಳಗಡೆ ಮಠ ಎಲ್ಲ ಹೋಗಿ ದರ್ಶನ ಎಲ್ಲ ಮಾಡಿ ಬಂದ್ವಿ. ಇವಾಗ ಇನ್ನು ವಾಪಸ್ ಹೊರಗಡೆ ಹೋಗುವ. ಇವತ್ತು ಸೋಮವಾರ ಆದರೂ ಕಾಲೇಜಿಂದ ಟ್ರಿಪ್ ಬಂದವರದು ಸ್ಟೂಡೆಂಟ್ಸ್ ತುಂಬ ಇದ್ದಾರೆ. ಮುಳ್ಳಯ್ಯನಗಿರಿ ಪೀಕಿಂದ ವಾಪಸ್ ಕೆಳಗಡೆ ಹೋಗ್ತಾ ಇದ್ದೇವೆ. ಫುಲ್ ಇಳ್ಕೊಂಡು ಹೋಗ್ಬೇಕು ಇವಾಗ. ಎಲ್ಲ ಸ್ಟೂಡೆಂಟ್ಸೇ ಜಾಸ್ತಿ ಇದ್ದಾರೆ, ತುಂಬ ಜನ. ಅದು ಕೂಡ ಕೇರಳದಿಂದ ಬಂದವರು ಜಾಸ್ತಿ, ಮಲಯಾಳೀಸ್. ಗಾಳಿ, ಒಳ್ಳೆ ಗಾಳಿ ಬರ್ತಾ ಉಂಟು ನೋಡಿ. ಇಷ್ಟು ಹೈಟಲ್ಲಿ ಕಾಡು ದನ ಚಂದ ಮೇಯ್ತಾ ಉಂಟು.
ಒಂದೇ ದನ ಇಲ್ಲಿ ಇರೋದು ಈಗ ಸದ್ಯಕ್ಕೆ. ಗಾಯ್ಸ್ ಫೈನಲಿ ಕೆಳಗಡೆ ಬಂದಿದ್ದೇವೆ. ಇಲ್ಲಿಂದ ಇನ್ನು ಡೈರೆಕ್ಟ್ ಕಾರ್ ಪಾರ್ಕಿಂಗ್ ಮಾಡಿದಲ್ಲಿಗೆ ಹೋಗಿ ಅಲ್ಲಿಂದ ಸೀದಾ ಚಿಕ್ಕಮಗಳೂರು ಸಿಟಿಗೆ ಹೋಗಬೇಕು. ಚಿಕ್ಕಮಗಳೂರು ಸಿಟಿಲಿ ಊಟ ಮಾಡಬೇಕು. ಟೈಮ್ ಇವಾಗ 1 ಗಂಟೆ 15 ನಿಮಿಷ ಆಗಿದೆ. ಸೊ ಇವಾಗ ಡೈರೆಕ್ಟ್ ಚಿಕ್ಕಮಗಳೂರಿಗೆ ಹೋಗಿ ಊಟ ಮಾಡಿ ಮನೆಗೆ ಹೋಗೋದು ಅಷ್ಟೇ.